ನಾನು ಇದರ ಅಧ್ಯಕ್ಷನಾಗಿ ನಾನು 3 ಘಟನೆಗಳನ್ನು ಮಾತ್ರ ಹೇಳ್ತೀನಿ. ಅದು 2.5 ನಿಮಿಷ ಆಗ್ಬೋದು ಅಷ್ಟೇ. ಒಂದು, 47ರ ಸ್ವಾತಂತ್ರ್ಯ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತಿರುವಂತೆ ಕೋಮುಗಲಭೆ ನಡೆಯುತ್ತೆ. ಕೋಮುಗಲಭೆ ನಡೆದಾಗ ಆಗಿನ ಪ್ರಧಾನಮಂತ್ರಿ ಆಗಿರುವ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಒಂದು ನಿರಾಶ್ರಿತರಾಗಿರ್ತಕ್ಕಂಥ ಪ್ರದೇಶಕ್ಕೆ ಭೇಟಿ ನೀಡ್ತಾರೆ. ಸ್ವಾಭಾವಿಕವಾಗಿಯೇ ಪ್ರಧಾನಿ ಬಂದ ಮೇಲೆ ಸ್ವಲ್ಪ ಸೆಕ್ಯೂರಿಟಿ ಇದ್ದೇ ಇರ್ತದೆ. ಎಲ್ಲ ತುಂಬ ಜನ ನೊಂದವರಿರ್ತಾರೆ. ತಮ್ಮ ಪತಿಯನ್ನು ಕಳ್ಕೊಂಡವರು, ಮಕ್ಕಳನ್ನು ಕಳ್ಕೊಂಡವರು, ಅನಾಹುತಕ್ಕೆ ಈಡಾದವರೆಲ್ಲ ಇರ್ತಾರೆ. ಅದನ್ನು ನೋಡಿ ನೆಹರೂರವರಿಗೆ ತುಂಬ ನೋವಾಗತ್ತೆ. ಆ ನೋವನ್ನು ಇಳಿಸ್ಕೊಂಡು ಅವರು ಹೊರಗಡೆ ಬರ್ತಾ ಇರ್ತಾರೆ. ಆಗ ಆ ಒಂದು ಸೆಕ್ಯೂರಿಟಿಯನ್ನು, ಭದ್ರತೆಯನ್ನು ಮೀರಿ ಒಬ್ಬ ಮಹಿಳೆ ಬರ್ತಾಳೆ. ಮಹಿಳೆ ಬಂದು ನೆಹರೂರವರ ಉದ್ದ ನಿಲುವಿನ ಅಂಗಿಯನ್ನು ಹಿಡಿದು ಎಳಿತಾಳೆ. ನೆಹರೂರಿಗೆ ಗೊತ್ತಿಲ್ಲ ಇದು. ನೆಹರು ಈ ಪಕ್ಕದಲ್ಲಿ ನೋಡಿ, ಈಗ ನಿಂತಾಗ ಅವಳು ನಿಂತಿದ್ದಾಳೆ, ಅವಳ ಮೇಲೆ ಆಕ್ರಮಣಗಳಾಗಿದ್ದಾವೆ, ಅಮಾನುಷ ಕೃತ್ಯಗಳಾಗಿದ್ದಾವೆ, ಗಂಡನನ್ನು ಕಳ್ಕೊಂಡಿರ್ಬೋದು. ಅವಳು ಕೇಳ್ತಾಳೆ, ಪಂಡಿತ್ಜಿ, ಇದಕ್ಕೆ ನಮಗೆ ಸ್ವಾತಂತ್ರ್ಯ ಬಂದಿರೋದು. ನಾನು ನನ್ನ ಗಂಡನ್ನು ಕಳ್ಕೊಂಡೆ, ಮಕ್ಕಳನ್ನು ಕೊಂದು ಹಾಕಿದ್ರು, ನನ್ನ ಮೇಲೆ ಅತ್ಯಾಚಾರ ಮಾಡಿದರು, ಇದಕ್ಕೆ ನಾವು ಸ್ವಾತಂತ್ರ್ಯ ಬಂದಿರೋದು ನಮಗೆ ಅಂತೇಳಿ. ನಾವು ನೀವು ಇದ್ದರೆ ಏನಾಗ್ತದೆ ಹೇಳ್ತಿದ್ದೇವೆ ಗೊತ್ತಿಲ್ಲ. ನೆಹರೂಗೆ ಹೇಳ್ತಾರೆ, ಹೌದು, ಇದಕ್ಕೇ ಸ್ವಾತಂತ್ರ್ಯ ಬಂದಿದ್ದು. ಯಾವ ಒಬ್ಬ ಅಬಲೆ ಮಹಿಳೆ ಒಬ್ಬ ಪ್ರಧಾನಿಯ ನಿಲುವಂಗಿಯನ್ನು ಹಿಡಿದು ಕೇಳ್ತಾಳಲ್ಲ ಪ್ರಶ್ನೆಯನ್ನು, ಅದಕ್ಕೆ ಸ್ವಾತಂತ್ರ್ಯ ಬಂದಿರೋದು ಅಂತ ಹೇಳ್ತಾಳೆ. ಸ್ವಾತಂತ್ರ್ಯದ ಅರ್ಥ ಅದೇನೆ. 2ನೇ ಘಟನೆ, ಪಂಡಿತ್ಜಿ ಕಾಲ ಆಗ 50ರ ಮೊದಲನೇ ಚುನಾವಣೆ, 2ನೇ ಚುನಾವಣೆ, 3ನೇ ಚುನಾವಣೆ ಪ್ರಧಾನಮಂತ್ರಿ ನೆಹರೂರು ಹೋಗಿ ಭಾಷಣ ಮಾಡಿದರೆ ಎಲ್ಲ ಓಟ್ ಅವರಿಗೆ ಅಂತ ಅರ್ಥ. ಅದು ಕಾಂಗ್ರೆಸ್ ಪಾರ್ಟಿ ಅಷ್ಟು ಸುಲಭ ಅಲ್ಲ ಅವರನ್ನು ವಿರೋಧಿಸೋದು. ಆ ಕಾಲದಲ್ಲಿ ಲಕ್ನೋದಲ್ಲಿ ಅವರ ಕಾಂಗ್ರೆಸ್ ಕಾರ್ಯಕರ್ತರು ಬಂದು ಕೇಳ್ತಾರೆ, ಪಂಡಿತ್ಜಿ ನೀವು ನಮ್ಮ ಭಾಷಣ ಮಾಡಬೇಕು ನಮಗೆ ಅಂತ. ಅಲ್ಲೊಬ್ಬ ಯುವಕ ಇದ್ದಾರೆ, ಅವರು ಪ್ರಚಂಡ ಭಾಷಣಕಾರ, ಅವನನ್ನು ಸೋಲಿಸಲಿಕ್ಕೆ ಸಾಧ್ಯವಿಲ್ಲ, ನೀವು ಬಂದು ಭಾಷಣ ಮಾಡಬೇಕಂತ ಹೇಳ್ತೆ. ಅವರು ಒಳ್ಳೆಯ ಭಾಷಣ ಮಾಡ್ತಾರಾ? ಹೌದು. ತಜ್ಞ ಇದ್ದಾರಾ? ಹೌದು. ಭಾಳ ಉತ್ಸಾಹಿ, ಓದ್ಕೊಂಡಿದ್ದಾರೆ, ತಿಳ್ಕೊಂಡಿದ್ದಾರೆ, ಕಮಿಟ್ಮೆಂಟ್ ಇದೆ ಅವರಿಗೆ. ಹಾಗಾದರೆ ನಾನು ಆ ಊರಿಗೆ ಬರಲ್ಲ, ಅಂಥವ್ರು ನನಗೆ ಪಾರ್ಲಿಮೆಂಟಲ್ಲಿ ಬೇಕು ನನಗೆ ಅಂತ ಹೇಳ್ತಾರೆ. ಇದು ನೆಹರು ಮಾತು. 72 ಇಸ್ವಿಯಲ್ಲಿ ಆಗ ಅಲ್ಲಿ ಎಲೆಕ್ಷನ್ ನಿಂತವರು ವಾಜಪೇಯಿ ಅವರು. ಅಟಲ್ ಬಿಹಾರಿ ವಾಜಪೇಯಿ ಅವರು 72ರಲ್ಲಿ ವಿದೇಶಾಂಗ ಮಂತ್ರಿ ಆಗ್ತಾರೆ. ವಿದೇಶಾಂಗ ಮಂತ್ರಿ ಹಾಕೊಂಡು ನಮ್ಮಲ್ಲಿ ರಾಜಕಾರಣ ಜೊತೆಗೆ ಸ್ವಲ್ಪ ಆ ಕಡೆ ಈ ಕಡೆ ಇರೋರು ಹೆಚ್ಚಿರ್ತಾರೆ. ಅವರಿಗೆ ಅವರ ಕಚೇರಿಯಲ್ಲಿ ಕೆಲವು ಫೋಟೋಗಳಿರ್ತವೆ. ಇವರು ಆಫೀಸಿಗೆ ಹೋಗಿ ಅಧಿಕಾರ ಸ್ವೀಕಾರ ಮಾಡಿ ಅಲ್ಲಿ ಹೋದಾಗ ಅಲ್ಲಿ ಮೊದಲು ಇದ್ದಂಥ ನೆಹರು ಫೋಟೋ ಇರಲ್ಲ, ತೆಗೆದುಬಿಟ್ಟಿರ್ತಾರೆ ಅದನ್ನು. ಆಗ ಅಟಲ್ ಬಿಹಾರಿ ವಾಜಪೇಯಿ ಹೇಳ್ತಾರೆ, ಅಲ್ಲ ಇಲ್ಲೊಂದು ನೆಹರು ಫೋಟೋ ಇತ್ತಲ್ಲ, ಯಾಕೆ ತೆಗೆದ್ರಿ? ಇಲ್ಲ, ಅವರು ಸ್ವಲ್ಪ ನಾಟಕ ಮಾಡ್ತಾರೆ ಉಳಿದವರು. ನೋ, ನೆಹರು ಫೋಟೋ ತಂದು ಹಾಕಿ ಅಂತ ಹೇಳ್ತಾರೆ. ನಮ್ಮ ರಾಜಕಾರಣದಲ್ಲಿ ಇವೆಲ್ಲವೂ ಬೇಕಾಗಿರುತ್ತೆ. ಎಲ್ಲಿ ನಿಮಗೆ ಉತ್ಸಾಹ, ವಿವೇಚನೆ, ವಿವೇಕ ಇಲ್ಲದೆ ಬರೇ ಪಾರ್ಟಿ 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 ಅಂತ ತಿಳ್ಕೊಳ್ತಿರೋ ಅಲ್ಲಿಯವರೆಗೆ ಯಾವ ರಾಜಕಾರಣಗಳು, ಯಾವ ಪಕ್ಷದಿಂದಾಗಲಿ ಏನೂ ಪ್ರಯೋಜನ ಆಗಲ್ಲ. ಡೆಮಾಕ್ರಸಿ ಸೋತು ಹೋಗುತ್ತೆ ಅನ್ನೋ ಮಾತನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.